ಅದು ನ್ಯಾಯಾಲಯ ತೀರ್ಪು ಕೊಟ್ಟೈತೆ ಅಂದಮೇಲೆ ಅಂತಿಮ ತೀರ್ಪು ನಾವು ನ್ಯಾಯಾಲಯಕ್ಕೆ ತಲೆ ಬಾಗಿಸ್ಲೇಬೇಕಲ್ಲ. ನಾವೇನು ಹೇಳೋದು? ಈಗ ನೀವೇನು ಕಾನೂನು ಹೋರಾಟ ಮಾಡ್ತೀರಿ? ಇಲ್ಲ, ನಾವು ಕಾನೂನು ಹೋರಾಟ. ಈಗ ಮತ್ತು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಮತ್ತು ಕುರಾತ್ ಕೂಡ ನಾವು ಸುಪ್ರೀಂ ಕೋರ್ಟ್ ಹೋಗ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಹೋದ್ರೆ ಹೋಗಲಿ, ನಾನು ಹೋಗಂಗಿಲ್ಲ. ಅವರಿಗೆ ಯಾಕಂದ್ರೆ ಸ್ಟ್ಯಾಂಡಾಗಿ ಇದನ್ನು ಮಾಡುವಂಥ ಗಂಡು ಮಕ್ಕಳು ನಮ್ಮ ಮನೆಯೊಳಗಿಲ್ಲ. ನನ್ನ ಮಕ್ಕಳೆಲ್ಲ ಎಜುಕೇಷನ್ ಒಳಗದಾರ. ಅವ್ರಾಗ ನಂಗೆ ಅಡ್ಡಾಡೋಕೆ ಆಗಂಗಿಲ್ಲ. ನನ್ನ ಮಕ್ಕಳದ್ದು ಎಜುಕೇಷನ್ ಐತಿ. ನನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ನಾನು ಒತ್ತು ಕೊಡ್ತೀನಿ. ಕೂಡ ಪತಿಯನ್ನು ಕಳ್ಕೊಂಡು ಇಂಥ ಸಂದರ್ಭ ಕೋರ್ಟ್ ಈ ರೀತಿ ಆದೇಶ ಮಾಡಿದೆ ಅಂದರೆ ಕೆಳಗಡೆ ಕೋರ್ಟ್ ಆದೇಶ ಮಾಡಿದ್ರೆ ನೀವು ಅದನ್ನು ಸ್ವಾಗತ ಮಾಡಿದ್ರಿ, ನಿಮಗೊಂಥರ ನೆಮ್ಮದಿಯಾಗಿತ್ತು. ಈಗ ಅದಕ್ಕೆ ಸ್ಟೇ ಸಿಕ್ಕಿದೆ, ಈಗ ಬೇಲ್ ಸಿಕ್ಕಿದೆ, ಏನೋ ಒಂದು 4ನೇ ಭಾಗ ನಾವು ನೋವು ಪಟ್ಟಿದ್ದವರು ನೋವು ಪಟ್ಟಾರಲ್ಲ. ಈಗ ಇಲ್ಲಿ ಯಾಕಂದ್ರೆ ಒಬ್ಬೊಬ್ಬರು ಸಣ್ಣವ್ರ ಮಕ್ಕಳು ಅದಾವೆ. ಅವ್ರಿಗೆ ಸಾಲಿ ಕಲಿಸೋ ಮಾಡು ಅದಾವೆ. ಅಗದಿ ಹಾಲು ಕುಡಿ ಮಕ್ಕಳು ಅದಾವೆ. ದೇವ್ರು ಅವರಿಗೆ ಶಿಕ್ಷೆ ಹೆಂಗೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾನಂತೂ ಅವ್ರ ಬಗ್ಗೆ ಕೆಟ್ಟದಂತೂ ಮಾತಾಡಂಗಿಲ್ಲ. ಈ ರೀತಿ ಆದೇಶ ಬರುತ್ತೆ ಅಂತ ಅನ್ಕೊಂಡಿದ್ರೆ ಹಂಗೆ ನಾವು ಅದ್ರ ಬಗ್ಗೆ ಏನು ಅನ್ಕೊಂಡಿಲ್ಲ. ಮತ್ತು ಈಗ ಸಡನ್ ಆಗಿ ಬಂದಿದೆ. ಕೆಳಗಿನ ಕೋರ್ಟ್ನೇ ನಿಮ್ಮಂಥ ಕೇಸ್ ಆಗಿತ್ತು ಅವಾಗ. ಈಗ ಈ ರೀತಿ ಆಗಿರೋದು ಒಟ್ಟಾಗಿ ಏನಾಗಿದೆ? ಅದಕ್ಕೆ ನನಗೇನು ಅಷ್ಟು ದುಃಖ ಅಂತೂ ಇಲ್ಲ, ನಂಗೆ ಸುಖ ಅಂತೂ ಇಲ್ಲ. ಏನೋ ಒಂದು ನ್ಯಾಯಾಲಯ ತೀರ್ಪು ಏನು ಕೊಟ್ಟೈತಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ತಲೆ ಬಾಗಲೇಬೇಕು. ಹಿಂದಕ್ಕೇನು ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ಅದಕ್ಕೂ ತಲೆ ಬಾಗೇವಿ ಎಲ್ಲರೂ. ಈಗ ಇದಕ್ಕಾದ್ರೂ ನಾವೆಲ್ಲರೂ ತಲೆ ಬಾಗಲೇಬೇಕು. ನಿಮ್ಮ ಹೋರಾಟ ಮುಂದೆ ಕಂಟಿನ್ಯೂ ಆಗುತ್ತೋ? ಇಲ್ಲ, ನಾನು ಹೋರಾಟ ಅದು ಮಾಡೋದಿಲ್ಲ. ಇಲ್ಲ, ಕೋರ್ಟಿಗೆ ಯೂಟಿಗೆ ಏನೂ ಹೋಗಂಗಿಲ್ಲ. ಯಾಕಂದ್ರೆ ನನ್ನ ಮಕ್ಕಳು ಎಜುಕೇಷನ್ ನಡೆದೈತಿ. ನಾನು ನಮ್ಮ ಮಕ್ಕಳ ಎಜುಕೇಷನ್ ಕಡೆ ಇಂಪಾರ್ಟೆಂಟ್ ಕೊಡ್ತೀನಿ. ಕೋರ್ಟಿಗೆ ಅಕಸ್ಮಾತ್ ನಿಮ್ಮ ಈಗ ಯೋಗೇಶ್ ಗೌಡ್ರ ಸಹೋದರ ಗುರುನಾಥ್ ಗೌಡ್ರು ಅವರೆಲ್ಲ ಕೋರ್ಟಿಗೆ ಹೋಗ್ತೀವಿ ಅಂತ ಏನೋ ಹೇಳ್ತಾರೆ. ಅದಕ್ಕೆ ತಾವು ಬೆಂಬಲ ಕೊಡ್ತೀರಾ ಅಥವಾ ನೀವು ಏನು? ಇಲ್ಲ, ನಾನು ಹಿರಿಯರ ಜೋಡಿ ಚರ್ಚೆ ಮಾಡ್ತೀನಿ. ನಂಗೆ ಕ್ಷೇತ್ರ ಹಿರಿಯರು ಅದಾರ, ಹಿರಿಯರ ಜೊತೆ ಚರ್ಚೆ ಮಾಡ್ತೀನಿ. ಅಂದ್ರೆ ಅವ್ರು ಕೋರ್ಟಿಗೆ ಇದೊಂದು ಅಂತಿಮ ಅಲ್ಲ, ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿ ಅಂದಾರೆ. ತಾವು ಅವ್ರಿಗೆ ಸಪೋರ್ಟ್ ಕೊಡ್ತೀರೋ ಅಥವಾ ನಿಮ್ಮ ಪರ್ಸನಲ್ ಲೈಫ್ ನಿಮ್ಗೆ ಅಷ್ಟೇ, ನೀವು ಏನು ಮಕ್ಕಳು ಅಂತ ಇದ್ರಲ್ಲ ಹಂಗೆ? ಇಲ್ಲ, ನಾನು ಪರ್ಸ್ನಲ್ ಲೈಫು ಅಂತೇನಿಲ್ಲ. ಆದರೆ ಹಿರಿಯರ ಜೋಡಿ ಕುಂತು ಹಿರಿಯರು ಕೂಡ ಚರ್ಚೆ ಮಾಡ್ತೀನಿ. ಅದು ನ್ಯಾಯಾಲಯ ತೀರ್ಪು ಕೊಟ್ಟೈತೆ ಅಂದಮೇಲೆ ಅಂತಿಮ ತೀರ್ಪು ನಾವು ನ್ಯಾಯಾಲಯಕ್ಕೆ ತಲೆ ಬಾಗಿಸ್ಲೇಬೇಕಲ್ಲ. ನಾವೇನು ಹೇಳೋದು? ಈಗ ನೀವೇನು ಕಾನೂನು ಹೋರಾಟ ಮಾಡ್ತೀರಿ? ಇಲ್ಲ, ನಾವು ಕಾನೂನು ಹೋರಾಟ. ಈಗ ಮತ್ತು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಮತ್ತು ಕುರಾತ್ ಕೂಡ ನಾವು ಸುಪ್ರೀಂ ಕೋರ್ಟ್ ಹೋಗ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಹೋದ್ರೆ ಹೋಗಲಿ, ನಾನು ಹೋಗಂಗಿಲ್ಲ. ಅವರಿಗೆ ಯಾಕಂದ್ರೆ ಸ್ಟ್ಯಾಂಡಾಗಿ ಇದನ್ನು ಮಾಡುವಂಥ ಗಂಡು ಮಕ್ಕಳು ನಮ್ಮ ಮನೆಯೊಳಗಿಲ್ಲ. ನನ್ನ ಮಕ್ಕಳೆಲ್ಲ ಎಜುಕೇಷನ್ ಒಳಗದಾರ. ಅವ್ರಾಗ ನಂಗೆ ಅಡ್ಡಾಡೋಕೆ ಆಗಂಗಿಲ್ಲ. ನನ್ನ ಮಕ್ಕಳದ್ದು ಎಜುಕೇಷನ್ ಐತಿ. ನನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ನಾನು ಒತ್ತು ಕೊಡ್ತೀನಿ. ಕೂಡ ಪತಿಯನ್ನು ಕಳ್ಕೊಂಡು ಇಂಥ ಸಂದರ್ಭ ಕೋರ್ಟ್ ಈ ರೀತಿ ಆದೇಶ ಮಾಡಿದೆ ಅಂದರೆ ಕೆಳಗಡೆ ಕೋರ್ಟ್ ಆದೇಶ ಮಾಡಿದ್ರೆ ನೀವು ಅದನ್ನು ಸ್ವಾಗತ ಮಾಡಿದ್ರಿ, ನಿಮಗೊಂಥರ ನೆಮ್ಮದಿಯಾಗಿತ್ತು. ಈಗ ಅದಕ್ಕೆ ಸ್ಟೇ ಸಿಕ್ಕಿದೆ, ಈಗ ಬೇಲ್ ಸಿಕ್ಕಿದೆ, ಏನೋ ಒಂದು 4ನೇ ಭಾಗ ನಾವು ನೋವು ಪಟ್ಟಿದ್ದವರು ನೋವು ಪಟ್ಟಾರಲ್ಲ. ಈಗ ಇಲ್ಲಿ ಯಾಕಂದ್ರೆ ಒಬ್ಬೊಬ್ಬರು ಸಣ್ಣವ್ರ ಮಕ್ಕಳು ಅದಾವೆ. ಅವ್ರಿಗೆ ಸಾಲಿ ಕಲಿಸೋ ಮಾಡು ಅದಾವೆ. ಅಗದಿ ಹಾಲು ಕುಡಿ ಮಕ್ಕಳು ಅದಾವೆ. ದೇವ್ರು ಅವರಿಗೆ ಶಿಕ್ಷೆ ಹೆಂಗೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾನಂತೂ ಅವ್ರ ಬಗ್ಗೆ ಕೆಟ್ಟದಂತೂ ಮಾತಾಡಂಗಿಲ್ಲ. ಈ ರೀತಿ ಆದೇಶ ಬರುತ್ತೆ ಅಂತ ಅನ್ಕೊಂಡಿದ್ರೆ ಹಂಗೆ ನಾವು ಅದ್ರ ಬಗ್ಗೆ ಏನು ಅನ್ಕೊಂಡಿಲ್ಲ. ಮತ್ತು ಈಗ ಸಡನ್ ಆಗಿ ಬಂದಿದೆ. ಕೆಳಗಿನ ಕೋರ್ಟ್ನೇ ನಿಮ್ಮಂಥ ಕೇಸ್ ಆಗಿತ್ತು ಅವಾಗ. ಈಗ ಈ ರೀತಿ ಆಗಿರೋದು ಒಟ್ಟಾಗಿ ಏನಾಗಿದೆ? ಅದಕ್ಕೆ ನನಗೇನು ಅಷ್ಟು ದುಃಖ ಅಂತೂ ಇಲ್ಲ, ನಂಗೆ ಸುಖ ಅಂತೂ ಇಲ್ಲ. ಏನೋ ಒಂದು ನ್ಯಾಯಾಲಯ ತೀರ್ಪು ಏನು ಕೊಟ್ಟೈತಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ತಲೆ ಬಾಗಲೇಬೇಕು. ಹಿಂದಕ್ಕೇನು ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ಅದಕ್ಕೂ ತಲೆ ಬಾಗೇವಿ ಎಲ್ಲರೂ. ಈಗ ಇದಕ್ಕಾದ್ರೂ ನಾವೆಲ್ಲರೂ ತಲೆ ಬಾಗಲೇಬೇಕು. ನಿಮ್ಮ ಹೋರಾಟ ಮುಂದೆ ಕಂಟಿನ್ಯೂ ಆಗುತ್ತೋ? ಇಲ್ಲ, ನಾನು ಹೋರಾಟ ಅದು ಮಾಡೋದಿಲ್ಲ. ಇಲ್ಲ, ಕೋರ್ಟಿಗೆ ಯೂಟಿಗೆ ಏನೂ ಹೋಗಂಗಿಲ್ಲ. ಯಾಕಂದ್ರೆ ನನ್ನ ಮಕ್ಕಳ ಎಜುಕೇಷನ್ ನಡೆದೈತಿ. ನಾನು ನಮ್ಮ ಮಕ್ಕಳ ಎಜುಕೇಷನ್ ಕಡೆ ಇಂಪಾರ್ಟೆಂಟ್ ಕೊಡ್ತೀನಿ. ಕೋರ್ಟಿಗೆ ಅಕಸ್ಮಾತ್ ನಿಮ್ಮ ಈಗ ಯೋಗೇಶ್ ಗೌಡ್ರ ಸಹೋದರ ಗುರುನಾಥ್ ಗೌಡ್ರು ಅವರೆಲ್ಲ ಕೋರ್ಟಿಗೆ ಹೋಗ್ತೀವಿ ಅಂತ ಏನೋ ಹೇಳ್ತಾರೆ. ಅದಕ್ಕೆ ತಾವು ಬೆಂಬಲ ಕೊಡ್ತೀರೋ ಅಥವಾ ನೀವು ಏನು? ಇಲ್ಲ, ನಾನು ಹಿರಿಯರ ಜೋಡಿ ಚರ್ಚೆ ಮಾಡ್ತೀನಿ. ನಂಗೆ ಕ್ಷೇತ್ರ ಹಿರಿಯರು ಅದಾರ, ಹಿರಿಯರ ಜೊತೆ ಚರ್ಚೆ ಮಾಡ್ತೀನಿ. ಅಂದ್ರೆ ಅವ್ರು ಕೋರ್ಟಿಗೆ ಇದೊಂದು ಅಂತಿಮ ಅಲ್ಲ, ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿ ಅಂದಾರೆ. ತಾವು ಅವ್ರಿಗೆ ಸಪೋರ್ಟ್ ಕೊಡ್ತೀರೋ ಅಥವಾ ನಿಮ್ಮ ಪರ್ಸನಲ್ ಲೈಫ್ ನಿಮ್ಗೆ ಅಷ್ಟೇ, ನೀವು ಏನು ಮಕ್ಕಳು ಅಂತ ಇದ್ರಲ್ಲ ಹಂಗೆ? ಇಲ್ಲ, ನಾನು ಪರ್ಸ್ನಲ್ ಲೈಫು ಅಂತೇನಿಲ್ಲ. ಆದರೆ ಹಿರಿಯರ ಜೋಡಿ ಕುಂತು ಹಿರಿಯರು ಕೂಡ ಚರ್ಚೆ ಮಾಡ್ತೀನಿ.